ಇಲ್ಲಿಯ ಯಾರೋ ಒಬ್ಬ ಜನಪ್ರತಿನಿಧಿ, ಮಾಜಿ ಜನಪ್ರತಿನಿಧಿ ಕುಮ್ಮಕ್ಕಿಂದ ಇದೆಲ್ಲ ನಡೀತಿದೆ ಅನ್ನೋದು ನನ್ನ ಆರೋಪ. ಆದ್ರಿಂದ ಯಾರ್ಯಾರು ಕುಮ್ಮಕ್ ಇಟ್ಕೊಂಡು ಅಲ್ಲಿ ಪಂಚಾಯತಿನ ಹಾಳಾಗಿದೆ ಅಂತೇಳಿ ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರೋದ್ರಿಂದ ನಾನು ವಿನಂತಿ ಮಾಡ್ತೇನೆ. ಹಣ ಭ್ರಷ್ಟಾಚಾರ ಆಗಿರೋದ್ರಿಂದ ಇದನ್ನ COD ಕೊಡಬೇಕು. ಇವ್ರ ಮೇಲೆ ಹಣ ದುರುಪಯೋಗ ವೆರಿ ಸೀರಿಯಸ್ ಅಫೆನ್ಸ್. CS ಅವರು ಕಣ್ಮುಚ್ಕೊಂಡು ಕೂತಿದ್ದಾರೆ. ನಾನು CS ಅವ್ರಿಗೂ ಹೇಳ್ತಾ ಇದ್ದೇನೆ, ಇದ್ರ ಮೇಲೆ ಕ್ರಮ ತಗೊಂಡು ತನಿಖೆಗೆ ಆದೇಶ ಮಾಡಿ ಯಾರು ತಪ್ಪಿಸುತ್ತಾರೆ ಹಿಡಿದು ಅವ್ರನ್ನ ಕ್ರಿಮಿನಲ್ ಕೇಸ್ ಹಾಕಿ ಜೈಲಿಗೆ ಕಳಿಸಿಲ್ಲ ಅಂತ ಹೇಳಿದ್ರೆ CS ಆಫೀಸ್ ಮುಂದೆ ಇನ್ನೊಂದು ವಾರದಲ್ಲಿ ಧರಣಿ ಕೂತ್ಕೊಳ್ತೀನಿ ಅಂತ ಹೇಳಿ ಈ ಪತ್ರಿಕಾ ಮುಖಾಂತರ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಧನ್ಯವಾದ. PDO ಅವನೇ ಅಧ್ಯಕ್ಷ ಆಗ್ಬಿಟ್ಟು ಅವನೇ MLA ಆಗ್ಬಿಟ್ರೆ ಈಗಪ್ಪ ಮಾಡೋದು ಭ್ರಷ್ಟಾಚಾರ ಆರೋಪ. ಈ ಖಾತೆಗಳಲ್ಲಿ ವಾಣಿಜ್ಯ ಉದ್ದೇಶಕ್ಕೆ ಇಲ್ದಲೇ ಇರೋದನ್ನ ರೆಸಿಡೆನ್ಷಿಯಲ್ಗೆ ಏನೋ ವಸತಿ ಇರೋದನ್ನ ಇದಕ್ಕೆ ಕಮರ್ಷಿಯಲ್ ಕೊಟ್ಟಿದ್ದಾರೆ ವಾಣಿಜ್ಯಕ್ಕೆ ಅಂತ ಒಂದು ತಕರಾರು. ಅದು ಒಬ್ಬರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇರುವಂತ ಮನೆಯಲ್ಲಿ ಪಂಚಾಯತಿ ಇರುವಂತ ಜಾಗದಲ್ಲಿ ಅಂದ್ರೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇರುವಂತ ಭಯನೇ ಇಲ್ಲ ಅಂತ ಅಂದ್ರೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮನೆ ಪಕ್ಕದಲ್ಲಿ ಪಂಚಾಯತಿ ಇದ್ರು ನಾವು ಲೂಟಿ ಹೊಡಿತೀವಿ, ನಮ್ಗೆ ಯಾರ್ದು ಭಯ ಇಲ್ಲ ಅಂತ ಅಂದ್ರೆ ಏನ್ ಅರ್ಥ ಇದೆ? ಅದಕ್ಕೆ ನಾನು ಮಾನ್ಯ ಪರಮೇಶ್ ಸಾಹೇಬ್ರಿಗೂ ವಿನಂತಿ ಮಾಡ್ತೇನೆ, ನೀವು ಇದನ್ನ ತನಿಖೆಗೆ ಆದೇಶ ಮಾಡಬೇಕು, ಈ ಪಂಚಾಯತಿನ ಸ್ವಚ್ಛ ಮಾಡಬೇಕು. ಈಗಾಗಲೇ ಅವ್ರು ಕಾರ್ಪೊರೇಷನ್ ಸೇರಿಸಬೇಕು ಅಂತವ್ರೆ. ನಾನು ಅಂದ್ರೆ ಕಾರ್ಪೊರೇಷನ್ ಸೇರಿಸಬೇಡಿ, ಪಂಚಾಯತಿಲೇ ಇರಲಿ, ಫಸ್ಟ್ ಅಧಿಕಾರಿಗಳನ್ನ ಸರಿ ಮಾಡಿ ಅನ್ನೋದು ನಮ್ಮ ಆಗ್ರಹ. ಅವನ್ನ ಬಂಧಿಸಬೇಕು, PDOನ ಅವನ್ನ ಅರೆಸ್ಟ್ ಮಾಡಿ ಅವನ್ನ ಜೈಲ್ಗೆ ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ. ಇನ್ನೊಂದಕ್ಕೆ 450 ರೂಪಾಯಿ ಮಾಡಿದಾರಂತೆ ಒಂದೇ ಇದರಲ್ಲಿ 2 ಬನ್ನಿ ನಗರ ಈ ರೀತಿಯ ಸ್ಕ್ಯಾಮ್ಗಳು. ಆಮೇಲೆ ಒಟ್ಟಿಗೆ ಮತ್ತೆ ಇದನ್ನ ಈ ಸ್ವತ್ತ ತೆಗೆದಿದ್ದಾರೆ. ಇನ್ನೊಂದು ಅವ್ರ ಮೇಲೆ ಆರೋಪ, ಹೆಗ್ಗೆರೆ ಗ್ರಾಮದಲ್ಲಿ ನಿರ್ಮಾಣ ಮಾಡಿರುವ ಕಾವೇರಿ ಬೇಕರಿ ಕಟ್ಟಡಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಈ ಸ್ವತ್ತು ಮಾಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಹೆಗ್ಗೆರೆ ಗ್ರಾಮ ಪಂಚಾಯತಿಯ ಸುಮಾರು 8 ಜನ ಗ್ರಾಮ ಪಂಚಾಯತಿ ಸದಸ್ಯರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಅಲ್ಲಿ ಪಂಚಾಯತಿ ಯಾವ ರೀತಿ ಇದೆಯಪ್ಪ ಅಂತ ಹೇಳಿದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರೋ ವಾಸ ಮಾಡುವಂತ ಜಾಗ, ಅವ್ರದ್ದು ಕಾಲೇಜು ಕೂಡ ಅಲ್ಲಿ ನಡೆಯುತ್ತೆ. ಆದ್ರೆ ಆ ಪಂಚಾಯತಿ ಒಂದು ದೇಶಕ್ಕೆ ಮಾದರಿ ಆಗ್ಬೇಕು ಅನ್ನೋದು ನಮ್ದು ಅಪೇಕ್ಷೆ ಕೂಡ. ನಾನು ಶಾಸಕರಾದ್ಮೇಲೆ 1 ವರ್ಷದಿಂದ ಒಂದು ದೊಡ್ಡ ಸ್ಕ್ಯಾಮ್ ಆಯ್ತು. ಅಲ್ಲಿರುವಂತ PDO ಟ್ಯಾಂಕರ್ಗಳನ್ನ ಜನಗಳು ತೆರಿಗೆ ಕಟ್ಟಿರೋದನ್ನ ನುಂಗಿ ನೀರು ಕುಡಿದು ಸುಮಾರು 50 ಲಕ್ಷ ಹಣವನ್ನ ಲೂಟಿ ಮಾಡಿ ಸಸ್ಪೆಂಡ್ ಆಗಿದ್ದ. ಈಗಾಗಲೇ ಅವನ್ನ ಪುನಃ ವಾಪಸ್ ತಗೊಂಡಿದ್ದಾರೆ. ಇನ್ನೂ 20 ಲಕ್ಷ ಹಣ ಕಟ್ಟಬೇಕು ಅನ್ನೋದು ಜನಗಳು ಸಾರ್ವಜನಿಕರ ಹತ್ರ ಕಲೆಕ್ಟ್ ಮಾಡಿರೋ ಹಣನೇ ತನ್ನ ಖಾತೆಗೆ ಹಾಕೊಂಡ್ಬಿಟ್ಟಿದ್ದ. ಇಂಥ ಭ್ರಷ್ಟಾಚಾರ ಇರುವಂತ ಪಂಚಾಯತಿನ ನಾನು ನನ್ನ 25 ವರ್ಷ ರಾಜಕೀಯದ ಅನುಭವದಲ್ಲಿ ಯಾವತ್ತೂ ನೋಡಿರ್ಲಿಲ್ಲ. ಹಾಕಿದ್ರಿ ಮೋಹನ್ ಕುಮಾರ್ ಅನ್ನೋರನ್ನ ಹಾಕಿದ್ದಾರೆ. 1 ತಿಂಗಳಿಂದ ನಾನು ಕರೆದು EO ಅವ್ರನ್ನ, PDO ಅವ್ರನ್ನ ಮತ್ತೆ ಇಲ್ಲಿರುವಂತ ಗ್ರಾಮ ಪಂಚಾಯತಿ ಸದಸ್ಯರನ್ನ ಕರೆದು ಏನೇನು ಅವ್ಯವಹಾರಗಳಾಗಿದೆ ಎಲ್ಲವನ್ನ ಗ್ರಾಮ ಪಂಚಾಯತಿ ಮೆಂಬರ್ಗಳು ಪಟ್ಟಿ ಮಾಡಿ ತಂದಿದ್ರು. 6 ತಿಂಗಳಿಂದ ಮೀಟಿಂಗ್ ಆಗಿಲ್ಲ. 6 ತಿಂಗಳಿಂದ ಗ್ರಾಮ ಪಂಚಾಯತಿ ಮೀಟಿಂಗ್ ಆಗಿಲ್ಲ. ಅಂದ್ರೆ ಮೀಟಿಂಗ್ಗಳಿಗೆ ಇಡದಲೇ ಈ ಖಾತಾ ಮಾಡೋದು, ಲೂಟಿ ಹೊಡೆಯೋದು. ಆಮೇಲೆ ಅನುದಾನ ಏನಿದೆ ಅಭಿವೃದ್ಧಿಗೆ ಕೊಡಬೇಕಾಗಿರೋ ಅನುದಾನನ ಗ್ರಾಮ ಪಂಚಾಯತಿ ಮೀಟಿಂಗ್ ಅಲ್ಲಿ ಇಡದಲೇ ಹಣ ನುಂಗಾಕಿರೋದು. 5,500 ಅರ್ಜಿಗಳು ಬಂದಿದೆ. ಅಲ್ಲಿ ಸಾರ್ವಜನಿಕರ ಅಹವಾಲುಗಳು ಮತ್ತೆ ಸಾರ್ವಜನಿಕರ ಸಮಸ್ಯೆಗಳು ಈ ಖಾತೆ ಮಾಡುವಂತದನ್ನು ಸೇರಿ 5,500 1 ವರ್ಷದಿಂದ ಈತ ಬಂದಿದ್ದಾರೆ. 8 ತಿಂಗಳು 1 ವರ್ಷ ಆಯ್ತು, 8 ತಿಂಗಳು 9 ತಿಂಗಳು ಆಯ್ತು. 5,500 ಅರ್ಜಿಗಳಿಗೆ ವಿಲೇವರಿ ಮಾಡಿರೋದು ಎಷ್ಟಪ್ಪ ಅಂದ್ರೆ 500 ಅರ್ಜಿ ವಿಲೇವರಿ ಮಾಡಿದ್ದಾರೆ. ಇವತ್ತು ಅವ್ರ ಮೇಲೆ ಇರುವಂತಹ ಚಾರ್ಜಸ್ಗಳು ಇವತ್ತೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು 6 ತಿಂಗಳಿಂದ ಮೀಟಿಂಗ್ ಹೋಗ್ತಾರೆ. ಇದನ್ನ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿ EO ಹೇಳಿದ್ರು ಮಾಡಿಲ್ಲ, CEO ಹೋಗಿ ಕಂಪ್ಲೇಂಟ್ ಕೊಟ್ಟರು ಮಾಡಿಲ್ಲ. ಈಗ ಹಿಂದೆ 50 ಲಕ್ಷ ಹೊಡೆದಿರೋದನ್ನ ಹಿಡಿದವ್ರು ಇವರೇ ಗ್ರಾಮ ಪಂಚಾಯತ್ ಸದಸ್ಯರೇ. ತೆರಿಗೆ ಹಣನೇ ಕಲ್ತಿನ್ಬಿಟ್ಟ ಅವನ ಮೇಲೆ ಜೈಲಿಗೆ ಹಾಕಿ ಅಂತ ಹೇಳಿದ್ವು ನಾವು ಅಧಿಕಾರಿನ. ಅದ್ರ ಮೇಲೂ ಕೂಡ ಅವ್ರ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ ಹಾಕ್ಲಿಲ್ಲ. ಇವನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದಾರೆ ಇಲ್ಲಿರುವಂತಹ ಅಧಿಕಾರಿಗಳು. ನಾನು ಇವತ್ತು CEO ಅವ್ರಿಗೂ ಹೇಳ್ತಾ ಇದ್ದೇನೆ, ನಿಮ್ಮ ಮೇಲೆ ನಾವು ಪತ್ರಿಕಾಗೋಷ್ಠಿಯಲ್ಲಿ ನಾವು ಮಾತಾಡಲ್ಲ, ಗೌರವವಾಗಿ ಹೇಳ್ತಿದ್ದೇವೆ. ನೀವು ಇದನ್ನ ಸಮಗ್ರ ತನಿಖೆ ಮಾಡಿ ಈ EOನ ಏನಾದ್ರು PDO ಏನಾದ್ರು ತಪ್ಪು ಮಾಡಿರೋದು ಮೇಲ್ನೋಟಕ್ಕೆ ಇವತ್ತು ಮೊನ್ನೆನೂ ಕೂಡ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಂತಹ ಸಂದರ್ಭದಲ್ಲಿ ಅವ್ರ ಮನೆ ಮುಂದೆ ಕಸ ವಿಲೇವಾರಿ ಮಾಡಿಲ್ಲ ಅಂತ ಹೇಳಿದ್ರು. ಕಸ ವಿಲೇವಾರಿ ಮಾಡೋದಕ್ಕೆ ನಾವು ಇವತ್ತು ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಮಾಡಿದ್ವಿ ಕಸ ವಿಲೇವಾರಿನ. ಅಲ್ಲಿ ಗ್ರಾಮ ಪಂಚಾಯತಿ ಜಾಗ ಇರಲ್ಲ ಅಂತ ಹೇಳಿ ಕಸ ವಿಲೇವಾರಿನೂ ಮಾಡಲ್ಲ ನಾವು. ಎಷ್ಟೋ ಸಲ ವಾಟ್ಸಪ್ಗೆ ಫೇಸ್ಬುಕ್ ಅಲ್ಲಿ ಆ
ಪರಮೇಶ್ವರ್ ಮನೆ ಮುಂದೆ ಬಿದ್ದಿರೋ ಕಸನೇ ನಾನು ಸ್ಟೇಟಸ್ ಹಾಕಿ CS ಗೂ ಹಾಕಿದ್ದೀನಿ. ಇಲ್ಲಿವರೆಗೂ ಕಸ ವಿಲೇವಾರಿ ಆಗಿಲ್ಲ. ಇವತ್ತು ಅಧ್ಯಕ್ಷರು, ಅಲ್ಲಿರುವಂತ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಸದಸ್ಯರು ಸಾರ್ವಜನಿಕರ ಮತ್ತು ಗ್ರಾಮದ ವಿವಿಧ ಅಭಿವೃದ್ಧಿ ಕಾಮಗಾರಿ ಸಂಬಂಧ ಗ್ರಾಮ ಪಂಚಾಯತಿ ಕಚೇರಿಗೆ ಭೇಟಿ ನೀಡಿದರೆ ಮತ್ತೆ ಅರ್ಜಿಯನ್ನು ತೆಗೆದುಕೊಂಡು ಹೋದರೆ ಅವರಿಗೆ ಯಾವುದೇ ರೀತಿಯ ಗೌರವ ಕೊಡದೆ, ಇಲ್ಲಿ ಏನಾಗಿದೆ ಅಂದ್ರೆ PDO ಹತ್ರ ಅರ್ಜಿ ತಗೊಂಡೋದ್ರೆ PDO ಮಾಡಲ್ಲ, ಅಲ್ಲೊಬ್ಬ ಏಜೆಂಟ್ ಇಟ್ಟವನೆ, ಅವ್ನು ಕಾಸು ಕೊಟ್ರೆ ಅವ್ನು ಕೆಲಸ ಮಾಡ್ತಾನೆ. ಅವ್ನ ಏಜೆಂಟ್ ಹೆಸರೇನಪ್ಪ? ಮೋಹನ್ ಅಂತ ಒಬ್ಬ ಏಜೆಂಟ್ ಇದ್ಯಾರು? ಮೋಹನ್ ಅಂತ ಏಜೆಂಟ್ ಇಟ್ಕೊಂಡಿದ್ದಾನೆ ಇವನು PDO. ಆ ಏಜೆಂಟ್ ನ ಹೋಗಿ ನೋಡಿದ್ರೆ ಅವ್ನು ಕಾಸು ಕೊಟ್ರೆ 25,000 ರಿಂದ 50,000 ಚಿಕ್ಕ ಚಿಕ್ಕ ಕೆಲಸಕ್ಕೆ, ಒಂದು ಚಿಕ್ಕ ಖಾತೆ ಆಗ್ಬೇಕು ಅಂದ್ರೆ 50,000 ರೂಪಾಯಿ, 1 ಲಕ್ಷ ರೂಪಾಯಿ. ಅದಕ್ಕೆ ನಾನು ಇವತ್ತು ಇದನ್ನ ಹೋಲ್ ಸ್ಕ್ಯಾಮ್ನ ನಾನು ಇವತ್ತು ಒಂದು ತನಿಖಾ ಕಮಿಟಿ ಮಾಡಿ ಇಲ್ಲ ಲೋಕಾಯುಕ್ತಕ್ಕೆ ಕೊಡ್ಬೇಕಿದನ್ನ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಇಲ್ಲ COD ತನಿಖೆಗೆ. ಯಾಕೆಂದ್ರೆ ಇದು ದೊಡ್ಡ ಭ್ರಷ್ಟಾಚಾರ ಇದೆ. ಅದಕ್ಕೆ ನಾನು ಇದನ್ನ COD ತನಿಖೆಗೆ ಕೊಡ್ಬೇಕು ಅಂತ ಹೇಳಿ ನಾನು ಮಾನ್ಯ ಗೃಹ ಸಚಿವರಿಗೆ ಆಗ್ರಹ ಮಾಡ್ತೇನೆ. ಇಲ್ಲಿ